ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತೊಂದು ಸೂಪರ್ ಆಗಿರುವ ಸೆಂಡಿಗೆ, ಒಂದು ನಿಮಿಷದಲ್ಲಿ ಮಾಡುವ ಸೆಂಡಿಗೆ ಮಾಡಿ ತೋರಿಸ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ಅಳತೆಗೆ ಈ ಲೋಟದಲ್ಲಿ 2 ಲೋಟ ಅಕ್ಕಿ ತಗೊಂಡಿದೆ. ಹಾಗೆ ಇದೇ ಲೋಟದಲ್ಲಿ 2 ಲೋಟ ನೀರುಳ್ಳಿ ತಗೊಂಡಿದೆ ಫ್ರೆಂಡ್ಸ್. ಈಗ ಫಸ್ಟ್ ನಾವು 2 ಲೋಟ ಅಕ್ಕಿ ಹಿಟ್ಟಿಗೆ 4 ಲೋಟ ನೀರು, ಇದೇ ಲೋಟ ಅಳತೆ ಕರೆಕ್ಟ್ ಇರ್ಬೇಕು ಫ್ರೆಂಡ್ಸ್. ಇದೇ ಲೋಟದಲ್ಲಿ 4 ಲೋಟ ನೀರು ಕೊದಿಕ್ಕೆ ಇಟ್ಕೊಂತೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಕೊದಿತಾ ಇದ್ದೆ ನೀರೇ ಹಾಕ್ತಾ ಇದ್ದೆ ನಾನು. ನೋಡಿ 2 3 4 ಲೋಟ ನೀರು ಇಟ್ಕೊಂಡಿದೆ. ನೀರು ಕೊದಿತಾ ಇತ್ತಲ್ಲ, ಈ ನೀರು ಕೊದಿಯೋ ನೀರಿಗೆ ನೀರುಳ್ಳಿ ಹಾಕೊಂಡು ಬಿಡ್ತಾ ಇದ್ದೆ. ರುಚಿ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೆ. ಇದನ್ನು ಮುಚ್ಚಿಟ್ಟು ಬಿಡುವ. ಹೆಚ್ಚು ಬೇಯಿದೆ ಬೇಡ ಫ್ರೆಂಡ್ಸ್, ಒಂದು 2 ಕೊದಿ ಬಂದರೆ ಸಾಕದು. ಖಾರಕ್ಕೆ ತಕ್ಕ ಹಸಿಮೆಣಸು ಮಿಕ್ಸಿಯಲ್ಲಿ ಕಚ್ಚಪಚ್ಚ ಹಾರ್ಕೊಂಡು ಬತ್ತೆ. ನೋಡಿ ಫ್ರೆಂಡ್ಸ್, ಈ ಕಚ್ಚಪಚ್ಚ ಹಾರ್ಕೊಂಡು ಅದನ್ನು ಹಸಿಮೆಣಸು ಹಾಕಂತ ಇದ್ದೆ ಇದಕ್ಕೆ. ನೋಡಿ ಫ್ರೆಂಡ್ಸ್, ನೀರುಳ್ಳಿ ಒಳ್ಳೆ ಟ್ರಾನ್ಸ್ಪರೆಂಟ್ ಆಯ್ತು. ಇಷ್ಟ ಆದರೆ ಸಾಕು. ಈಗ ಅಕ್ಕಿ ಹಿಟ್ಟು ಇದಕ್ಕೆ ಹಾಕೊಂಡ್ಬಿಡುವ. ನೋಡಿ ಹೀಗೆ ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಸರಿ. ಫ್ರೆಂಡ್ಸ್, ಬೆಂಕಿ ಆಫ್ ಮಾಡ್ಕೊಂಡಿದೆ. ಈಗ ನಾವು ಇದನ್ನು ಗಪ್ಪ ಮುಚ್ಚಿ ಇಟ್ಕೊಂಡು ಬಿಡುವ. ಒಂದು 5 ನಿಮಿಷ ಬಿಟ್ಟು ಅದು ಒಳ್ಳೆ ಆ ಬಿಸಿಗೆ ಒಳ್ಳೆ ಇದು ಒಂದು ಸೆಟ್ ಆಗಿರುತ್ತೆ. ಅದು ಆಮೇಲೆ ತೋರಿಸ್ದೆ. ಈಗ ಸರಿ ಚೆಟ್ಟಾಗಿದೆ. ಲಾಯಕ್ ಬಿಸಿಗೆ ಒಂಥರ ಒಳ್ಳೆ ಸಾಫ್ಟ್ ಆಯ್ತು ಹಿಟ್ಟೀಗ. ಈಗ ನೋಡಿ, ಇದು ಒಳ್ಳೆ ಮಸ್ತ್ ತುಂಬ ನೀರುಳ್ಳಿ ಹಾಕಿದ್ದೇವಲ್ಲ, ಹಾಗಾಗಿ ಒಳ್ಳೆ ಕ್ರಿಸ್ಪಿ ಒಳ್ಳೆ ಗರಿ ಬರ್ತದೆ ಕಾಸುವಾಗ. ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡೆಲ್ಲ. ಈಗ ಒಂಚೂರು ಪಸೆ ಅಂತಾರು ಎಣ್ಣೆ ಹಚ್ಕೊಂಡು ಬಟ್ಲಲ್ಲಿ ಇಟ್ಕೊಂಬ. ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಬ. ಬಿಸಿಲಲ್ಲಿ ಕುಕ್ಕಣ್ಕಂತ ಇಲ್ಲ. ಹೀಗೆ ಫ್ರೆಂಡ್ಸ್, ಇದೆ ಬಟ್ಲಿಗೆ ಹಾಕೊಂಡೆ ಇದನ್ನು ಈಗ ಬಿಸಿಲಿಗೆ ಇಟ್ಟು ಬರುವ. ಬಿಸಿಲಿಗಿಟ್ಟೆ ಇನ್ನೊಂದು ಟ್ರೇ ಆಗುತ್ತೆ. ಫ್ರೆಂಡ್ಸ್, ಒಂದು ಸ್ವಲ್ಪ ಒಣಗಿ ಹಿಡ್ಕೊಂಬಂದೆ. ನೀರುಳ್ಳಿ ಸಂಡಿಗೆ ಕಾಸಿ ನೋಡುವ ಈಗ ಎಂತ ಐತೆ. ಬಾಣಲೆ ಇಟ್ಕೊಂಡಿದೆ ಒಲೆ ಮೇಲೆ. ಹಾಕಿದ ಕೂಡಲೇ ಹೆಂಗೆ ಉಬ್ಬುತ್ಕಣಿ ಕೂಡಲೇ ತೆಗೆದು ಬಿಡೋದು. ನೋಡಿ ಫ್ರೆಂಡ್ಸ್, ನಾವು 2 ಲೋಟ ಅಕ್ಕಿಗೆ 2 ಲೋಟ ನೀರುಳ್ಳಿ ಹೇಳಿದೆ ಅಲ್ಲ, ಕಡಿಮೆ ಅಂತೂ ಹಾಕಲೇಬಾರ್ದು ಫ್ರೆಂಡ್ಸ್. ಕಡಿಮೆ ಹಾಕಿದ್ರೆ ಗಟ್ಟಿ ಆಗುತ್ತೆ. ಆದಷ್ಟು 2 ಲೋಟ ಒತ್ತಿ 2 ಲೋಟ ಫುಲ್ ಹಾಕಿದ್ರೆ ಮಾತ್ರ ಒಳ್ಳೆ ಕ್ರಿಸ್ಪಿ ಬರುತ್ತೆ. ಕೇಳ್ತಲ್ಲ ಕಲಂಕ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್. ಊಟಕ್ಕೆ ಹೈ ಕ್ಲಾಸ್ ಆಯಿತು. ಕಾಫಿ ಒಟ್ಟಿ ಸಹ ನಾವು 1 2 ತೆಗೆದು ತಿನ್ಲಕ್ಕೆ ಹಾಗೆ ಅಷ್ಟು ಖುಷಿ ಆಯ್ತು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ನನ್ನ ಪ್ರಾಡಕ್ಟಿಗಂತೂ ತುಂಬ ಇಷ್ಟ ಆಗ್ತಾಯಿತ್ತು. ಸೋಪ್ಗಳು ಸಹ ಅಲೋವೆರಾ ಸೋಪು ಇನ್ನೊಂದು ಸ್ವಲ್ಪವೇ ಇರೋದು. ಅದು ಮತ್ತು ಇಡಬೇಕಲ್ಲ ಒಂದು ಸ್ವಲ್ಪ ದಿವಸ, ಹಾಗೆ ಮಾಡ್ಕೊಂಡದು ಮಾಡಿಟ್ಟದು. ನೋಡಿ ಫ್ರೆಂಡ್ಸ್, ಈ ಸಲ ನಾನು ಅಲೋವೆರಾ ಯಾವಾಗಲೂ ಜಲ್ಲಿದು ಮಾಡೋದು, ಒಳ್ಳೆ ವೈಟ್ ಕಲರ್ ಬರ್ತಿತ್ತು. ಈ ಸಲ ಯಾರೋ ಒಬ್ರು ಹೇಳಿದ್ರು ಸಿಪ್ಪೆ ಸಹ ಹಾಕಿ ಬಿಡ್ಲಕ್ಕೆ ಹೇಳಿ. ಸಿಪ್ಪೆ ಸಹ ಒಳ್ಳೇದಲ್ಲ ಫ್ರೆಂಡ್ಸ್, ಮತ್ತು ಒಳ್ಳೇದು. ಸಿಪ್ಪೆದಲ್ಲೇ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರೋದು. ಹಾಗೆ ಈ ಸಲ ಸಿಪ್ಪೆ ಹಾಕಿ ಸಹ ಎಷ್ಟು ಲಾಯ್ಕ್ ಆಯ್ತು ನೋಡಿ. ಅಲೋವೆರಾ ಸೋಪ್ ತುಂಬ ಲಾಯ್ಕ್ ಬಂದಿದೆ. ಮನೆಗೂ ಬಂದು ಎಲ್ಲ ತಗೊಂಡು ಹೋಗ್ತಾ ಇದ್ರು ನನ್ನ ಪ್ರಾಡಕ್ಟ್ ಎಲ್ಲ. ನಾವೇನು ಹೇಳಬೇಕಾಗೇ ಇಲ್ಲ. ನನ್ನ ಪ್ರಾಡಕ್ಟ್ಸ್ ನೋಡಿ ಎಷ್ಟು ಲಾಯ್ಕ್ ಆಯ್ತು ಅಂತೇಳಿ ನಮ್ಮಷ್ಟೇ ನಾವು ಹೇಳಬೇಕಂತೇ ಇಲ್ಲ ಫ್ರೆಂಡ್ಸ್. ಯೂಸ್ ಮಾಡಿದವ್ರು ಅವರಷ್ಟಕ್ಕೆ ಅವರೇ ಕೇಳ್ಕೊಂಡು ಬರ್ತಾರೆ. ಅದೊಂದು ನನಗೆ ಕಂಡಿದೆ ಫ್ರೆಂಡ್ಸ್. ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.